ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನದಲ್ಲಿ ಮತ್ತೊಬ್ಬ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಘಟನೆ ಇವತ್ತು ನಡೆದಿದೆ. 32 ವರ್ಷದ ಸಂಜು ಎಂಬುವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಹೊಳೆ ನರಸೀಪುರದ ಸೋಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ವುಡ್ ವರ್ಕ್ ಕೆಲಸ ಮಾಡ್ತಾ ಇದ್ದ ಸಂಜು ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತು. 15 ದಿನಗಳ ಹಿಂದೆ ಬಿಪಿ ಹೆಚ್ಚಾಗಿ ಚಿಕಿತ್ಸೆಯನ್ನು ಪಡೆದಿದ್ರು ಸಂಜು. ಹಾಸನದಲ್ಲಿ 41 ದಿನದಲ್ಲಿ ಈ ಮುಖಾಂತರವಾಗಿ 23 ಜನ ಬಲಿ ಆಗ್ತಾ ಇದ್ದಾರೆ. ಹಾಸನದಲ್ಲಿ ಇವತ್ತು ಕೂಡ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇವತ್ತು ಈ ಡೆತ್ ಆಗಿರೋದು ಹೃದಯಾಘಾತಕ್ಕೆ. 32 ವರ್ಷ ಅಂತೆ, 3 ತಿಂಗಳು ಹಿಂದೆ ಮದುವೆ ಆಗಿದ್ರು. ಆಮೇಲೆ ಕೆಲವು 15 ದಿನಗಳ ಹಿಂದೆ ಇವರಿಗೆ ಏನೋ ಒಂಥರ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಅನಿಸಿದೆ. ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹಾಸ್ಪಿಟಲಿಗೆ ಹೋಗಿ ಚೆಕ್ ಮಾಡಿದಾಗ BP ತುಂಬ ಹೈ ಇತ್ತಂತೆ, ವೇರಿಯೇಷನ್ ಆಗಿದೆ ಅನ್ನೋದನ್ನು ವೈದ್ಯರು ಹೇಳಿದ್ದಾರೆ. ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ. ಬಟ್ ಇವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು, ಗೊತ್ತಿಲ್ಲ. ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರಾ, ಮಾತ್ರೆ ತಗೊಂಡಿದ್ರಾ? ಕೆಲವರ ಮನಸ್ಥಿತಿ ಹೇಗಿದೆ ಅಂದರೆ ಈಗಲೂ ಕೂಡ ಇಷ್ಟು ಆದ್ರೂ BP ಮಾತ್ರ ತಗೋಬಾರ್ದು, ಅದನ್ನು ನಾವು ಲೈಫ್ ಟೈಮ್ ಕಂಟಿನ್ಯೂ ಮಾಡಬೇಕಾಗತ್ತೆ. BP ಮಾತ್ರ ಯಾಕೆ ತಗೋಬೇಕು, ತಗೊಳ್ದೇನೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದೊಂದಿದೆ. ದಯವಿಟ್ಟು ಯಾರು ಈ ಥರದ ಸಜೆಷನ್ ಕೊಡೋದಕ್ಕಿಂತ ಮುಂಚೆ ಯಾರೋ ಒಬ್ಬ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಡಿ. BPಯನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಸ್ವಲ್ಪನಾದರೂ ಈ ಬ್ಲಡ್ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ಈ ವಯಸ್ಸಲ್ಲೇ BP ಮಾತ್ರೆನಾ, ಯಾಕೆ BP ಮಾತ್ರೆ ತಗೋಬೇಕು? ನಾವೆಲ್ಲ BP ಮಾತ್ರೆ ತಗೊಂಡಿದ್ದೀವಾ? BP ಮಾತ್ರೆ ತಗೊಂಡ್ರೆ ಅದು ಲೈಫ್ ಟೈಮ್ ಅಡ್ಜಸ್ಟ್ ಆಗಬೇಕು. ಅದನ್ನೆಲ್ಲ ನೀವು ಯಾವುದೋ ಯೂಟ್ಯೂಬ್ ನೋಡಿಕೊಂಡೋ ಅಥವಾ ಹಳೆಯ ಕಾಲದ ಯಾವುದನ್ನೋ ಹೇಳ್ಕೊಂಡು ಕೂರೋದನ್ನ ಮೊದಲು ಬಿಡಿ. ಆನಂತರ ಈ ವಯಸ್ಸು 30, 32, 20 ಈ ವಯಸ್ಸಿನವರ ಈ ಶಾರ್ಟ್ ಟೆಂಪರ್ ಇದ್ದರೆ ಸ್ವಲ್ಪ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಮನೆಯಲ್ಲೂ ಅದೇ ಥರದ ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ನೀವು ಯಾರೋ ಇನ್ಯಾವುದೋ ವಾತಾವರಣ ಇದೆ ಅಂತ ನಾನು ಅದಕ್ಕೂ ಡಬ್ಬಲ್ ಆಗಿ ನಾನು ಇರ್ತೀನಿ ಅಂತಂದರೆ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ಮನೆಯ ವಾತಾವರಣವನ್ನು ಕೂಡ ಬದಲಿಸುವಂಥ ನಿಟ್ಟಿನಲ್ಲಿ ಮನೆಯಲ್ಲಿರೋ ಹಿರಿಯರು ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಡೋದು ಒಳ್ಳೆಯದು.